ನಮಸ್ಕಾರ ವೀಕ್ಷಕರೇ. ರಾಜ್ಯದಲ್ಲಿ ಇತ್ತೀಚೆಗೆ ಚರ್ಚೆ ಆಗ್ತಿರುವಂತಹ ಒಂದೇ ಒಂದು ವಿಚಾರ ಏನಂದರೆ, ಇಡ್ಲಿ ತಿಂದರೆ ಕ್ಯಾನ್ಸರ್ ಬರುತ್ತಾ, ಇಡ್ಲಿಯಿಂದ ಕ್ಯಾನ್ಸರ್ ಬರುತ್ತಾ, ಇಡ್ಲಿ ತಿನ್ನೋದು ಬೇಡವಪ್ಪ, ಇಡ್ಲಿನ ನಮ್ಮ ರಾಜ್ಯ ಸರ್ಕಾರ ಬ್ಯಾನ್ ಮಾಡ್ತಿದೆಯಂತೆ. ಈ ಒಂದು ವಿಚಾರ ಸಾಕಷ್ಟು ಚರ್ಚೆನಲ್ಲೇ ಇರುವಂಥದ್ದು. ನಿಜಕ್ಕೂ ಇಡ್ಲಿ ತಿಂದರೆ ಕ್ಯಾನ್ಸರ್ ಬರುತ್ತಾ? ಒಬ್ಬರು ಮಾಡಿರುವಂತಹ ತಪ್ಪಿಂದ ಯಾಕೆ ಎಲ್ಲರಿಗೂ ಶಿಕ್ಷೆ ಆಗುವಂಥದ್ದು? ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ ನಾನಿಂದು ಮಲ್ಲೇಶ್ವರಂನಲ್ಲಿರುವಂತಹ ಅನಂತಂ ಕೆಫೆನಲ್ಲಿ ಇದ್ದೀನಿ. ನಾನಿವಾಗ ಆ ಸಿಬ್ಬಂದಿಯನ್ನು ಮಾತಾಡಿಸ್ತಾ ಹೋಗ್ತೀನಿ. ನಿಜವಾಗಿಯೂ ಇಡ್ಲಿ ತಿಂದರೆ ಕ್ಯಾನ್ಸರ್ ಬರುತ್ತಾ? ಅವರು ಯಾವ ರೀತಿ ಒಂದು ಪ್ರಿಕಾಷನ್ಸ್ನ ತಗೊಂಡು ಇಡ್ಲಿಯನ್ನು ತಯಾರು ಮಾಡ್ತಾರೆ? ಅವರು ಇಡ್ಲಿಗೆ ಪ್ಲಾಸ್ಟಿಕ್ಕನ್ನು ಬಳಸ್ತಾರೋ ಅಥವಾ ಬಟ್ಟೆಯನ್ನು ಬಳಸ್ತಾರೋ? ಅದಕ್ಕೂ ಮೀರಿ ಏನಾದರೂ ಇಡ್ಲಿಯನ್ನು ಬೇರೆ ಏನಾದರೂ ಹಾಕಿ ಇಡ್ಲಿಯನ್ನು ತಯಾರು ಮಾಡ್ತಿದ್ದಾರಾ? ಈ ಎಲ್ಲವನ್ನು ವಿಚಾರವನ್ನು ನಾನು ಅವ್ರ ಹತ್ರ ಚರ್ಚೆ ಮಾಡ್ತೀನಿ. ಬನ್ನಿ ಮಾತನಾಡಿಸ್ತಾ ಹೋಗೋಣ. ನಾನಿವಾಗ ಸದ್ಯಕ್ಕೆ ಹೋಟೆಲ್ನ ಹೊರಭಾಗದಲ್ಲಿ ಇರುವಂಥದ್ದು. ಸೊ ಇವಾಗ ನಾನು ಇವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಯಾವ ರೀತಿ ಇವರು ಇಡ್ಲಿಯನ್ನು ತಯಾರು ಮಾಡ್ತಾರೆ, ನಿಜಕ್ಕೂ ಇಡ್ಲಿಯಿಂದ ಏನಾದರೂ ಕ್ಯಾನ್ಸರ್ ಬರುವಂತಹ ಕಾರಕಗಳು ಏನಾದರೂ ಇರ್ಬೋದಾ, ಎಲ್ಲವನ್ನು ಕೂಡ ನಾವು ಚರ್ಚೆ ಮಾಡೋಣ. ಬನ್ನಿ ಸರ್. ನಮಸ್ತೆ ಸರ್. ಹೇಳಿ ಮೇಡಮ್. ನಿಮ್ಮ ಹೋಟೆಲ್ನಲ್ಲಿ ಇಡ್ಲಿನ ಯಾವ ರೀತಿ ಯಾವ ರೀತಿ ತಯಾರು ಮಾಡ್ತೀವಿ ಅಂದರೆ ಮೇಡಮ್, ಎಲ್ಲ ಫ್ರೆಶಲ್ಲೇ ರೆಡಿ ಮಾಡೋದು. ಬೆಳಗಿನ ಯಾವ ಫ್ರೆಶಲ್ಲೇ, ಇನ್ಯಾವುದು ನೆನ್ನೆ ಮೊನ್ನೆದೆಲ್ಲ ಹಾಕೋದಿಲ್ಲ, ಫ್ರೆಶಲ್ಲೇ ಮಾಡೋದು. ರವೆ ಇಡ್ಲಿ, ಆಮೇಲೆ ಅಕ್ಕಿ ಇಡ್ಲಿ, ಬಟನ್ ಇಡ್ಲಿ ಇವೆಲ್ಲ ಇರ್ತದೆ. ಮೇಡಮ್ ಅಕ್ಕಿ ಇಡ್ಲಿ, ರವೆ ಇಡ್ಲಿ, ಬಟನ್ ಇಡ್ಲಿ, ಅದು ಬಿಟ್ಟರೆ ದೋಸೆ, ವೆರೈಟಿ ದೋಸೆ ಸಿಗುತ್ತೆ ಬೆಳಿಗ್ಗೆ ಟೈಮು. ಅದೇನಿಲ್ಲ ಮೇಡಮ್, ನಾವು ಮಾಡೋದು ನಾವು ಬಟ್ಟೆಯಲ್ಲಿ ಯೂಸ್ ಮಾಡೋದು. ಅವು ಎಲ್ಲ ನೀವು ಪೇಪರ್ ಯೂಸ್ ಮಾಡ್ತಾರೆ, ನಾವು ಬಟ್ಟೆಯಲ್ಲಿ ಯೂಸ್ ಮಾಡ್ತೀವಿ ಅಷ್ಟೇ. ಹಾಂ, ಸರಿ ಅಲ್ಲ ಮೇಡಮ್. ಯಾರೋ ಮಾಡ್ತಾರಂತ ಎಲ್ಲರ ತಗೋ. ಹಾಂ, ಯಾರು ಕಲ್ತಿಲ್ಲ ಇಡ್ಲಿ ಬಗ್ಗೆ, ಯಾವ್ದು ಬಗ್ಗೆನೂ ಕೇಳಿಲ್ಲ. ಅವ್ರು ಹೇಳ್ತಾರೆ ಅಂದರೆ 100 ಜನ 100 ಥರ ಮಾತಾಡ್ತಾರೆ. ಅವ್ರದ್ದಿಗೆಲ್ಲ ತಲೆ ಕೆಡ್ಸ್ಕೊಳಕ್ಕಾಗ್ತದ? ದಯವಿಟ್ಟು ಯಾವುದೇ ಹೋಟೆಲ್ ಆದರೂ ಪರವಾಗಿಲ್ಲ, ಇಡ್ಲಿ ಆಗಲಿ ಬೇರೆ ಒಂದು ಐಟಮ್ ಆಗಲಿ ಕವರ್ ಯೂಸ್ ಮಾಡ್ದೇನೆ, ಬೇರೆ ಥರ ಏನು ಯೂಸ್ ಮಾಡ್ದೇನೆ ಹೈಜಿನಿಕವಾಗಿ ಇಡ್ಲಿನೇ ಆಗಲಿ ಕಾಫಿ ಟೀ ಯಾವುದೇ ಆಗಲಿ ಕರೆಕ್ಟಾಗಿ ಕೊಟ್ಟರೆ ಒಳ್ಳೆಯದು. ಗ್ರಾಹಕರು ಮತ್ತೊಮ್ಮೆ ಬರ್ತಾರೆ. ಬಟ್ಟೆಯನ್ನು ಬಳಸಿ ಅನಂತಂ ಕೆಫೆನಲ್ಲಿ ಇಡ್ಲಿಯನ್ನು ತಯಾರು ಮಾಡ್ತಿರುವಂಥದ್ದು ಸಿಬ್ಬಂದಿಯ ಈ ಒಂದು ದೃಶ್ಯದಲ್ಲಿ ನೀವು ನೋಡ್ತಾ ಇರ್ಬೋದು. ಈ ಒಂದು ಹೋಟೆಲ್ನಲ್ಲಿ ಬಟ್ಟೆಯನ್ನು ಬಳಕೆ ಮಾಡ್ತಿದ್ದಾರೆ, ಯಾವುದೇ ರೀತಿಯ ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡ್ತಾ ಇಲ್ಲ. ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಬಟ್ಟೆಯನ್ನೇ ಬಳಸ್ತಾರೆ ಅಂತ ಅವ್ರು ಹೇಳ್ತಿರುವಂಥದ್ದು. ಅವ್ರು ಹೇಳಿರುವಂತಹ ಒಂದೇ ಒಂದು ಮಾತು ಏನಪ್ಪ ಅಂತಂದರೆ, ಬೇರೆಯವರು ಮಾಡೋ ತಪ್ಪಿಗೆ ಎಲ್ಲರೂ ದೂರುವುದು ತಪ್ಪು, ಯಾರು ಕೂಡ ಆ ರೀತಿ ಮಾಡಬೇಡಿ ಅನ್ನುವಂಥದ್ದು ಇಲ್ಲಿಯ ಸಿಬ್ಬಂದಿಯ ಮಾತಾಗಿತ್ತು. ಇಲ್ಲಿ ಗಮನಿಸ್ತಾ ಇರಬಹುದು ನೀವು ನಿಮ್ಮ ಮುಂಬದಿಯ ದೃಶ್ಯದಲ್ಲಿ ಯಾವ ರೀತಿ ಆ ಬಟ್ಟೆಯನ್ನು ಇಟ್ಟು ಇಡ್ಲಿಯನ್ನು ತೆಗೆತಿರುವಂಥದ್ದನ್ನು ನೀವು ನೋಡ್ತಾ ಇರಬಹುದು. ಬಗೆಯ ಇಡ್ಲಿಗಳು, ರುಚಿಕರವಾದಂತಹ ಇಡ್ಲಿಗಳು, ಬಗೆಯ ಇಡ್ಲಿಗಳು ಇಲ್ಲಿ ಇರುವಂಥದ್ದು. ಇದನ್ನು ಬಟ್ಟೆಯಲ್ಲಿ ಯಾವುದೇ ರೀತಿಯ ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡದೆ ಬಟ್ಟೆಯನ್ನು ಹಾಕಿ ತಯಾರು ಮಾಡಿರುವಂಥದ್ದು ಒಂದು ರವೆ ಇಡ್ಲಿ ಇಲ್ಲಿ ಇರುವಂಥದ್ದು. ಹಾಗೆ ಅಕ್ಕಿ ಇಡ್ಲಿಯು ಕೂಡ ಇಲ್ಲಿ ಇರುವಂಥದ್ದನ್ನ ನೀವು ಗಮನಿಸ್ತಾ ಇರಬಹುದು. ಇದಕ್ಕೆ ಯಾವುದೇ ರೀತಿಯ ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡಿಲ್ಲ, ಬದಲಿಗೆ ಬಟ್ಟೆಯನ್ನು ಹಾಕಿ ಇದನ್ನು ತಯಾರು ಮಾಡಿರುವಂಥದ್ದು. ಪುಟ್ಟ ಇಡ್ಲಿಗಳನ್ನು ಕೂಡ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು. ಆ ಇಡ್ಲಿಯನ್ನು ಯಾವ ರೀತಿ ತಯಾರನ್ನು ಮಾಡ್ತಿದ್ದಾರೆ ಅಂತ. ಈ ಒಂದು ಕೆಫೆನಲ್ಲಿ ಶುಚಿತ್ವವನ್ನು ಕಾಪಾಡಿಕೊಂಡಿರುವುದನ್ನು ಕೂಡ ಮೇನ್ ಆಗಿ ನಾವು ನೋಡಬಹುದು. ಈ ಮೂರಕ್ಕೂ ಸಹ ಬಟ್ಟೆಯನ್ನು ಬಳಸಿ ತಯಾರು ಮಾಡಿರುವಂತಹ ಇಡ್ಲಿ ಆಗಿರುವುದು. ನೋಡಿದ್ರಲ್ವಾ, ಬಗೆಯ ಇಡ್ಲಿಗಳನ್ನು ಶುಚಿತ್ವವನ್ನು ಕಾಪಾಡಿಕೊಂಡು ಅನಂತಂ ಕೆಫೆನಲ್ಲಿ ಮಾಡ್ತಾ ಇರುವಂಥದ್ದನ್ನ ನಾವು ನೋಡ್ಬೋದು. ಇಲ್ಲಿ ಸಿಬ್ಬಂದಿ ಹೇಳ್ತಿರುವಂಥ ಒಂದೇ ಮಾತು ಏನಪ್ಪ ಅಂತಂದರೆ, ಬೇರೆಯವರು ಮಾಡೋ ತಪ್ಪಿಂದ ಎಲ್ಲರನ್ನೂ ಕೂಡ ದೂಷಿಸುವುದು ತಪ್ಪಾಗುತ್ತೆ, ನಾವು ಫ್ಯಾಕ್ಟ್ ಚೆಕ್ಕನ್ನು ಕೂಡ ಮಾಡಬೇಕಾಗತ್ತೆ. ಕ್ಯಾಮ್ರಾ ಪರ್ಸನ್ ಕೆಂಪೇಗೌಡ ಜೊತೆ ಪಲ್ಲವಿ ಎನ್ ರಾಜ್, ಈ ಸಂಜೆ ನ್ಯೂಸ್, ಬೆಂಗಳೂರು.